ಪಶ್ಚಿಮ ಬಂಗಾಳದ ರಾಜಕೀಯ ಮೇಲಾಟಗಳು ಮತ್ತು ಐಪ್ಯಾಕ್ ಕಚೇರಿ ಮೇಲಿನ ದಾಳಿ ನಡುವೆ ಸಂಸದರ ನಿಧಿ ಅಥವಾ ಎಂಪಿ ಲ್ಯಾಡ್ಸ್ ಎಂಬ ವಿಷಯ ಈಗ ರಾಷ್ಟ್ರಮಟ್ಟದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಪ್ರಧಾನಿ ಮೋದಿ, ಅಮಿತ್ ಶಾ ಮತ್ತು ರಾಹುಲ್ ಗಾಂಧಿ ಅವರಂತಹ ಘಟಾನುಘಟಿ ನಾಯಕರ ನಿಧಿ ಬಳಕೆಯ ಅಂಕಿಅಂಶಗಳು ಹೊರಬರ್ತಾ ಇದ್ದಂತೆ ಜನಸಾಮಾನ್ಯರಲ್ಲಿ ಹಲವು ಕುತೂಹಲಕಾರಿ ಪ್ರಶ್ನೆಗಳು ಮೂಡಿವೆ. ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸಂಸದರ ಬಳಿ ಎಷ್ಟು ಹಣ ಇರುತ್ತೆ? ಆ ಹಣ ನೇರವಾಗಿ ಅವರ ಜೇಬಿಗೆ ಹೋಗತ್ತಾ? ಸಂಸದರು ಮನಸ್ಸು ಮಾಡಿದ್ರೆ ಎಷ್ಟು ಕೆಲಸ ಮಾಡಬಹುದು? ಅಥವಾ ಈ ಹಣದ ಬಳಕೆಗೂ ದಿಲ್ಲಿಯ ಅಧಿಕಾರಶಾಹಿ ಕೆಂಪು ಪಟ್ಟಿಗೂ ಸಂಬಂಧ ಇದೆಯಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಸರಳ ಭಾಷೆಯಲ್ಲಿ ಉತ್ತರವನ್ನ ಈ ವರದಿಯಲ್ಲಿ ಕೊಟ್ಟಿದ್ದೇವೆ. ಏನಿದು ಸಂಸದರ ನಿಧಿ ಅಥವಾ ಎಂಪಿ ಲ್ಯಾಡ್ಸ್? ಇದು ಹುಟ್ಟಿದ ಹೇಗೆ? ಒಬ್ಬ ಸಂಸದನಿಗೆ ತನ್ನ ಕ್ಷೇತ್ರದಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡೋಕೆ ಸರ್ಕಾರದಿಂದ ಸಿಗುವ ವಿಶೇಷ ಅನುದಾನವೇ ಈ ಎಂಪಿ ಲ್ಯಾಡ್ಸ್, ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್. ಇದರ ಇತಿಹಾಸ ಕುತೂಹಲಕಾರಿಯಾಗಿದೆ. 1993ರ ಮೊದಲು ಸಂಸದರು ಯಾವುದಾದ್ರೂ ಹಳ್ಳಿಯಲ್ಲಿ ರಸ್ತೆ ಮಾಡೋಕೆ ಅಥವಾ ಶಾಲೆ ಕಟ್ಟೋಕೆ ಹಣ ಬೇಕು ಅಂದ್ರೆ ಸರ್ಕಾರದ ಬಾಗಿಲು ಬಡಿಬೇಕಿತ್ತು. ಆದರೆ 1993ರಲ್ಲಿ ಆಗಿನ ಪ್ರಧಾನಿ PV ನರಸಿಂಹರಾವ್ ಅವರು ಸಂಸದರು ತಮ್ಮ ಕ್ಷೇತ್ರದ ಜನರ ಅವಶ್ಯಕತೆಗೆ ತಕ್ಷಣ ಸ್ಪಂದಿಸಲು ಈ ಯೋಜನೆಯನ್ನ ಜಾರಿಗೆ ತಂದರು. ಆರಂಭದಲ್ಲಿ ಕೇವಲ 5 ಲಕ್ಷ ರೂಪಾಯಿ ಇದ್ದ ಈ ಮೊತ್ತ ಇವತ್ತು ವರ್ಷಕ್ಕೆ 5 ಕೋಟಿ ರೂಪಾಯಿಗೆ ಬಂದು ತಲುಪಿದೆ. ಈ ಹಣ ಸಂಸದರ ಖಾತೆಗೆ ಹೋಗತ್ತಾ? ಅನೇಕರು ಅಂದುಕೊಂಡಂತೆ 5 ಕೋಟಿ ರೂಪಾಯಿಗಳ ಚೆಕ್ ಸಂಸದರ ಕೈಗೆ ಹೋಗೋದಿಲ್ಲ. ಇಲ್ಲಿ ಸಂಸದರು ಕೇವಲ ಶಿಫಾರಸುದಾರರು ಮಾತ್ರ. ಕೇಂದ್ರ ಸರ್ಕಾರ ಈ ಹಣವನ್ನ ನೇರವಾಗಿ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಖಾತೆಗೆ ಬಿಡುಗಡೆ ಮಾಡುತ್ತೆ. ಸಂಸದರು ತಮಗೆ ಬೇಕಾದ ಕೆಲಸಗಳ ಪಟ್ಟಿಯನ್ನ ಜಿಲ್ಲಾಧಿಕಾರಿಗಳಿಗೆ ನೀಡ್ತಾರೆ. ಉದಾಹರಣೆಗೆ, ಈ ಹಳ್ಳಿಯಲ್ಲಿ ಸಮುದಾಯ ಭವನ ಕಟ್ಟಿ ಅಂತ ಪತ್ರ ನೀಡ್ತಾರೆ. ಜಿಲ್ಲಾಧಿಕಾರಿಗಳು ಆ ಕೆಲಸದ ತಾಂತ್ರಿಕ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಗುತ್ತಿಗೆದಾರರನ್ನ ನೇಮಿಸಿ ಕೆಲಸ ಮಾಡಿಸ್ತಾರೆ. ಕೆಲಸ ಮುಗಿದ ನಂತರ ಬಿಲ್ ಪಾವತಿಯು ಜಿಲ್ಲಾಡಳಿತದ ಮೂಲಕನೇ ನಡೆಯುತ್ತೆ. ಇತ್ತೀಚಿನ ವರದಿಗಳ ಪ್ರಕಾರ ವಿವಿಧ ನಾಯಕರ ನಿಧಿ ಬಳಕೆಯಲ್ಲಿ ಭಾರಿ ವ್ಯತ್ಯಾಸ ಕಂಡು ಬಂದಿದೆ. ಈ ಸಾಕ್ಷಿ ಪೋರ್ಟಲ್ನಲ್ಲಿ ಲಭ್ಯವಿರುವ ಮಾಹಿತಿ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿಗೆ ಲಭ್ಯವಿರುವ ಹಳೆಯ ಬಾಕಿ ಸೇರಿ 11.31 ಕೋಟಿ ರೂಪಾಯಿಗಳಲ್ಲಿ ಸುಮಾರು 8.82 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ. 131 ಕೆಲಸಗಳಿಗೆ ಶಿಫಾರಸು ಮಾಡಿದ್ದು 96 ಪೂರ್ಣಗೊಂಡಿವೆ. ರಾಹುಲ್ ಗಾಂಧಿ ಅವರಿಗೆ 9.80 ಕೋಟಿ ರೂಪಾಯಿ ಹಂಚಿಕೆಯಾಗಿದ್ದರೂ ವೆಚ್ಚ ಕೇವಲ 48 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ ತೋರಿಸಿದೆ. ಅಮಿತ್ ಶಾ ಅವರ ಕ್ಷೇತ್ರದಲ್ಲಿ 29 ಲಕ್ಷ ರೂಪಾಯಿ ವೆಚ್ಚವಾಗಿದೆ ಅಂತ ಪೋರ್ಟಲ್ ಹೇಳ್ತಿದೆ. ಇಲ್ಲಿ ಒಂದು ಸೂಕ್ಷ್ಮತೆಯನ್ನ ಗಮನಿಸಬೇಕು. ಪೋರ್ಟಲ್ನಲ್ಲಿ ಹಣ ಕಡಿಮೆ ಖರ್ಚಾಗಿದೆ ಅಂತ ತೋರಿಸಿದ್ರೆ ಸಂಸದರು ಕೆಲಸ ಮಾಡ್ತಿಲ್ಲ ಅಂತ ಅರ್ಥ ಅಲ್ಲ. ಕೆಲಸ ಮುಗಿದು ಜಿಲ್ಲಾಧಿಕಾರಿಗಳು ಬಿಲ್ ಪಾವತಿ ಮಾಡಿ ಅದನ್ನ ಆನ್ಲೈನ್ ನಲ್ಲಿ ಅಪ್ಡೇಟ್ ಮಾಡಿದಾಗ ಮಾತ್ರ ಅಲ್ಲಿ ಅಂಕಿಅಂಶ ಬದಲಾಗುತ್ತೆ. 2023ರ ಹೊಸ ನಿಯಮ ಈ ಸಾಕ್ಷಿ ಪೋರ್ಟಲ್ ಬದಲಾವಣೆ. ಕೇಂದ್ರ ಸರ್ಕಾರ 2023ರಲ್ಲಿ ಹೊಸ ಪೋರ್ಟಲ್ ಜಾರಿಗೆ ತಂತು. ಮೊದಲು ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿ ಹಣ ಸುಮ್ಮನೆ ಬಿದ್ದಿರ್ತಾ ಇತ್ತು. ಆದ್ರೆ ಈಗ ಡ್ರಾಯಿಂಗ್ ಲಿಮಿಟ್ ವ್ಯವಸ್ಥೆ ಇದೆ. ಅಂದ್ರೆ ಕೆಲಸ ಶುರುವಾದಂತೆ ಮಾತ್ರ ಹಣ ಬಿಡುಗಡೆಯಾಗುತ್ತೆ. ಟಿಎಂಸಿಯ ಪ್ರಿಯಾಂಕಾ ಚತುರ್ವೇದಿ ಅವರಂತಹ ನಾಯಕರು ಆರೋಪ ಮಾಡುವಂತೆ, ನಾವು ಕೆಲಸ ಮಾಡ್ತಿದ್ರು ಪೋರ್ಟಲ್ನಲ್ಲಿ ಹಳೆ ಮಾಹಿತಿನೇ ಇರತ್ತೆ. ಇದು ಜನರ ಮುಂದೆ ನಮ್ಮನ್ನ ಸೋಮಾರಿಗಳು ಅನ್ನುವಂತೆ ಬಿಂಬಿಸೋಕೆ ಕೇಂದ್ರ ಸರ್ಕಾರ ಮಾಡ್ತಿರುವ ತಂತ್ರ ಅನ್ನೋದು ವಿಪಕ್ಷಗಳ ವಾದ. ನಿಧಿ ಬಳಕೆಯಲ್ಲಿರುವ ಕಠಿಣ ನಿಯಮಗಳು ಸಂಸದರು ತಮಗೆ ಇಷ್ಟ ಬಂದಂತೆ ಈ ಹಣವನ್ನ ಎಲ್ಲದಕ್ಕೂ ಬಳಸುವಂತಿಲ್ಲ. ಪ್ರತಿ ವರ್ಷದ 5 ಕೋಟಿ ರೂಪಾಯಿಯಲ್ಲಿ ಕನಿಷ್ಠ ಶೇಕಡ 15ರಷ್ಟು ಹಣವನ್ನ ಪರಿಶಿಷ್ಟ ಜಾತಿಯ ಜನರ ವಾಸಸ್ಥಳಗಳಲ್ಲಿ ಮತ್ತು ಶೇಕಡ 7.5ರಷ್ಟು ಹಣವನ್ನ ಪರಿಶಿಷ್ಟ ಪಂಗಡಗಳ ಪ್ರದೇಶಗಳಲ್ಲಿ ಖರ್ಚು ಮಾಡೋದು ಕಡ್ಡಾಯ. ಏನಾದರೂ ವಿಪತ್ತು ಘಟಿಸಿದಾಗ, ಉದಾಹರಣೆಗೆ ದೊಡ್ಡ ಭೂಕಂಪ ಅಥವಾ ಪ್ರವಾಹ ನಡೆದಾಗ ಸಂಸದರು ತಮ್ಮ ನಿಧಿಯಿಂದ 1 ಕೋಟಿ ರೂಪಾಯಿಯವರೆಗೆ ಬೇರೆ ರಾಜ್ಯಕ್ಕೂ ನೀಡಬಹುದು. ಇದು ಕೇವಲ ಹಣನ ಅಥವಾ ಚುನಾವಣಾ ಅಸ್ತ್ರನ? ಮಮತಾ ಬ್ಯಾನರ್ಜಿ ಮತ್ತು ಐಪ್ಯಾಕ್ ಕಚೇರಿ ಮೇಲಿನ ದಾಳಿ ಹಿನ್ನೆಲೆಯಲ್ಲಿ ಈ ಎಂಪಿ ಲ್ಯಾಡ್ಸ್ ಚರ್ಚೆಯನ್ನ ನೋಡಿದಾಗ ಕೆಲವು ಅಂಶಗಳು ಸ್ಪಷ್ಟವಾಗುತ್ತೆ. ಐಪ್ಯಾಕ್ ಅಂತಹ ಸಂಸ್ಥೆಗಳು ಯಾವ ಹಳ್ಳಿಯಲ್ಲಿ ಯಾವ ಕೆಲಸ ಬಾಕಿ ಇದೆ ಎಂಬ ಡೇಟಾವನ್ನ ಆಧರಿಸಿ ಸಂಸದರಿಗೆ ಸಲಹೆ ನೀಡುತ್ತೆ. ಈ ಡೇಟಾವನ್ನ ಕದಿಯಲಾಗಿದೆ ಅನ್ನೋದು ಮಮತಾ ಅವರ ಆರೋಪ. ಕೇಂದ್ರ ಸರ್ಕಾರ ಡಿಜಿಟಲ್ ಪೋರ್ಟಲ್ ಮೂಲಕ ಸಂಸದರ ನಿಧಿಯ ಮೇಲೆ ಹೆಚ್ಚಿನ ಹಿಡಿತ ಸಾಧಿಸುತ್ತಿದೆ ಅಂತ ರಾಜ್ಯಗಳು ಭಾವಿಸುತ್ತಿವೆ. ಒಂದ್ ಕಡೆ ಬಿಜೆಪಿ ನಾವು ಪಾರದರ್ಶಕತೆ ತರ್ತಿದೀವಿ ಅಂತ ಹೇಳ್ತಿದ್ರೆ, ಮಮತಾ ಬ್ಯಾನರ್ಜಿ ಇದು ಬಂಗಾಳದ ಅಭಿವೃದ್ಧಿಗೆ ಒಡ್ಡುತ್ತಿರುವ ಅಡ್ಡಿ ಅಂತ ಹೇಳ್ತಿದ್ದಾರೆ. ಸಂಸದರ ನಿಧಿ ಅನ್ನೋದು ಜನರ ತೆರಿಗೆ ಹಣ. ಒಬ್ಬ ಸಂಸದ ತನ್ನ 5 ವರ್ಷದ ಅವಧಿಯಲ್ಲಿ ಸುಮಾರು 25 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಮಾಡುವ ಅವಕಾಶ ಹೊಂದಿರ್ತಾನೆ. ಪಶ್ಚಿಮ ಬಂಗಾಳದ ಸಂಘರ್ಷದಲ್ಲಿ ಅಮಿತ್ ಶಾ ಮತ್ತು ಮಮತಾ ಬ್ಯಾನರ್ಜಿ ನಡುವಿನ ವಾಗ್ವಾದ ಏನೇ ಇರಲಿ, ಅಂತಿಮವಾಗಿ ಹಣ ಬಳಕೆ ಆಗದೇ ಇದ್ರೆ ನಷ್ಟ ಆಗೋದು ಆ ಕ್ಷೇತ್ರದ ಜನರಿಗೆ. ಪೋರ್ಟಲ್ನಲ್ಲಿನ ತಾಂತ್ರಿಕ ದೋಷನೋ ಅಥವಾ ಸಂಸದರ ಇಚ್ಛಾಶಕ್ತಿ ಕೊರತೆನೋ, ಕಾರಣ ಯಾವುದಾದ್ರೂ ಇರಲಿ, ಅಭಿವೃದ್ಧಿ ಕುಂಠಿತ ಆಗಬಾರ್ದು. ಜನ ಈಗ ಜಾಗೃತರಾಗಿದ್ದಾರೆ. ಪೋರ್ಟಲ್ ಮೂಲಕನೇ ತಮ್ಮ ಸಂಸದನ ರಿಪೋರ್ಟ್ ಕಾರ್ಡ್ ನೋಡುವ ಶಕ್ತಿ ಅವರಿಗೆ ಬಂದಿದೆ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.